ಏನ್ ದೋಸ್ತ ಹೇಳ್ ದೋಸ್ತ. ಕೆಲಸ ಸಿಕ್ತು, ಮನೆ ಮಾಡ್ಕೊಂಡು ಮದುವೆನೂ ಮಾಡ್ಕೊಂಡು ಬ್ಯಾಚುಲರ್ ಪಾರ್ಟಿನೇ ಕೊಡಿಲ್ಲವಲ್ಲೇ ನೀನು. ಮಗಳು ಆಗ್ಬಿಡಿ ದೋಸ್ತ, ಆಮೇಲೆ ಕೊಡಿಸ್ತೀನಿ. ಆಕಿ ಮದುವೆ ಕರೆದ್ಬಿಡು ಸುಮ್ಮನೆ, ಬಂದು ಉಣ್ಕಡೆ ಹೋಗ್ತೀನಿ. ಹ್ಞೂ ನಿನ್ ಜನ್ಮಕ್ಕ ಏನಾಯ್ತಲೆ ಅವನಿಗೆ, ಮುಖ ಹಾಕಂಗಿಟ್ಟನವನು. ಯಾಕೆ ಗುರು ಇಷ್ಟು ಬೇಜಾರಲ್ಲಿದ್ಯಾ? ಏನಾಯ್ತು? ನಮ್ಮ ಹುಡುಗಿ ಜೊತೆ ಮತ್ತೆ ಜಗಳ ಆಯ್ತು ಗುರು. ನೀವು ವಾರಕ್ಕೊಂದು 100 ಸಲ ಜಗಾಡ್ತಿರಲ್ಲೇ, ಮಾಡಕ್ ಬರೀ ಕೆಲಸ ಇಲ್ಲ ನಮಗೆ ಇದು ಬಿಟ್ರೆ. ಏನ್ ಮಾಡೋದಪ್ಪ, ಲವ್ ಅನ್ನೋ ಕಾನ್ಸೆಪ್ಟು ನಿನ್ನ ಲೈಫಲ್ಲಿ ಎಂಟ್ರಿ ಆಗಿದ್ರೆ ಅರ್ಥ ಆಗಿರೋದು. ನಾವು ತೋರಿಸೋ ಕನ್ಸನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡಿ ಡಿಸಪಾಯಿಂಟ್ ಆಗೋ ರೀತಿಯಲ್ಲಿ ನಮ್ಮದೇ ತಪ್ಪು ಅನ್ನೋಗೆ ಕನ್ಕ್ಲೂಷನ್ ಹೇಗೆ ಕೊಡ್ತಾರೆ ಅಂತ. ಪ್ರತಿ ಸಲ ಜಗಳ ಆದಾಗಲೂ ನಮ್ಮದೇ ತಪ್ಪು ಅನ್ನೋಗೆ ಹುಡುಗಿರು ಕೊಡೋ ಕನ್ಕ್ಲೂಷನ್ ಇದೆಯಲ್ಲ, ರಾಜಮೌಳಿ ಸಿನಿಮಾ ಕ್ಲೈಮ್ಯಾಕ್ಸ್ಗಿಂತ ಒಂದು ಕೈ ಜಾಸ್ತಿ ಇರುತ್ತೆ. ಒಂದೊಂದ್ಸಲ ನನಗೆ ಅನ್ಸತ್ತೆ ಜಾಸ್ತಿ ಪೊಸೆಸಿವ್ ಆಗಿ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಿದ್ನ ಅಂತ. ನನ್ನ ಪ್ರೀತಿನೇ ಸುಳ್ಳು ಅಂತ ಅನ್ಸೋಕೆ ಶುರು ಆಗ್ಬಿಟ್ಟಿದೆ ಗುರು. ಹಾಗೆಲ್ಲ ಏನಿಲ್ಲ ಮಗ, ಆದರೆ ನಿನ್ಗೆ ಈ ರೀತಿ ಡೌಟ್ ಬರೋದ್ರಲ್ಲಿ ತಪ್ಪೇನಿಲ್ಲ. ನಾವು ಪ್ರೀತಿಸೋ ಹುಡುಗಿ ಮೇಲೆ ಕೇರು ಕನ್ಸನ್ನು ತೋರಿಸೋದಿಕ್ಕೆ ಅಧಿಕಾರ ಇದೆಯಾ ಹೊರತು ಅವ್ರ ಮೇಲೆ ಅಧಿಕಾರ ಚಲಾಯಿಸೋಕೆ ನಮ್ಗೆ ಅಧಿಕಾರ ಇಲ್ಲ. ಕೆಲವು ಹುಡುಗರು ಅದನ್ನೇ ಜಾಸ್ತಿ ಮಾಡ್ತಾರೆ, ಹಾಗೆ ಕೆಲವು ಹುಡುಗಿರು ತೋರಿಸೋ ಪ್ರೀತಿನೇ ಅಧಿಕಾರ ಚಲಾಯಿಸ್ತಿದೀವಿ ಅಂತ ಅನ್ಕೋತಾರೆ. ಅವಳು ಹೇಗಿದ್ರೆ ನಮ್ಗೇನು ಅಂತ ರಿಸ್ಟ್ರಿಕ್ಷನ್ ಆಗ್ತೆ ಅಡ್ವಾಂಟೇಜ್ ತಗೊಂಡು ಆರಾಮಾಗಿರ್ಬೋದು. ಆದ್ರೆ ನಿಜವಾಗ್ಲೂ ಪ್ರೀತಿ ಮಾಡೋ ಹುಡುಗರು ಅಡ್ವಾಂಟೇಜ್ ತಗೊಳ್ಳೋದಿಲ್ಲ. ಅದಕ್ಕೆ ಪೊಸೆಸಿವ್ ಮತ್ತೆ ಅಗ್ರೆಸಿವ್ ಆಗೋದು. ನನ್ನ ಪ್ರೀತಿನೇ ಸುಳ್ಳು ಅನ್ನೋ ರೀತಿ ಅನ್ಸೋಕ್ ಶುರು ಆಗಿದೆ ಅಂದೇ ಅಲ್ವಾ? ಇಡೀ ಪ್ರಪಂಚದಲ್ಲಿ 80% ಹುಡುಗರಿಗೆ ಬೇಗ ಕೋಪ ಬರೋದು ಯಾರ ಮೇಲೆ ಹೇಳು? ತಾಯಿ ಮೇಲೆ. ಅವ್ರೊಂಚೂರು ಮಿಸ್ಟೇಕ್ ಮಾಡಿದಾಗ ಅವ್ರ ಹೆಲ್ತ್ ಬಗ್ಗೆ ಅವರೇ ಕೇರ್ ಮಾಡದೇ ಇರಬೇಕಾದ್ರೆ ಜಾಸ್ತಿ ಕೋಪ ಮಾಡ್ಕೋತೀವಿ, ರಿಯಾಕ್ಟ್ ಮಾಡ್ತೀವಿ. ಯಾಕೆ ಹೇಳು? ನಮ್ಮ ಲೈಫಲ್ಲಿ ಅವ್ರನ್ನಷ್ಟು ಬೇರೆ ಯಾರನ್ನೂ ಇಷ್ಟಪಡೋದಿಲ್ಲ. ತಾಯಿ ಮೇಲೆ ಕೋಪ ಮಾಡ್ಕೋತೀವಿ ಅನ್ನೋ ಕಾರಣಕ್ಕೆ ಅವ್ರ ಮೇಲಿರೋ ಪ್ರೀತಿನೇ ಸುಳ್ಳು ಅಂತ ಹೇಳೋಕ್ಕಾಗುತ್ತಾ? ನಿನ್ನ ಪ್ರೀತಿನೂ ಹಾಗೆ, ತಲೆ ಕೆಡ್ಸ್ಕೊಬೇಡ. ಬಾ 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 ಇಷ್ಟೊತ್ತು ಚಲೋ ಇದ್ದಲ್ಲೇ, ನೀಗೇನಾತು? ಮೊದ್ಲ ಅವ್ನು ಚಿಂತೆ ಮಾಡಿ ಸಾಯಕತ್ತಾನ ನೋಡಕ್ ನಿಂದೊಂದು. ಲೈ ಅವ್ನ ಪುಂಗದಲ್ಲಿ ಏನು ಕೇಳ್ತೀನಿ ನೀನು? ನಮ್ಮ ಮನಸ್ಸು ನಮ್ಮ ಒಳ್ಳೇದು ಮಾಡಿದ್ರೆ ದೇವರು. ಹುಡುಗಿಯಲ್ಲ ಯಾಕ? ಬಾ ಕರೆಕ್ಟ್ ಚಾಯ್ ಕುಡಿಸ್ತೀನಿ. ಅವ್ನು ಹೇಳೋದಲ್ಲ ಏನು ಕೇಳ್ತಿ? ನಾನು ಹೇಳೋದು ಕೇಳು, ನಿಮ್ಮ ಹುಡುಗಿ ಬರ್ತಾಳ.